ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ರಾಣಿ ಶೆಟ್ಟಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ತುಂಬ ದಿನದಿಂದ ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲ, ಏಕೆಂದರೆ ನಾನು ತುಂಬ ಬ್ಯುಸಿ ಇದ್ದೆ. ಏನು ಕಾರಣ ಅಂದರೆ ನನ್ನ ಎಂಗೇಜ್ಮೆಂಟ್ ಇತ್ತು. ಹಾಗಿದ್ದರೆ ಇನ್ನು ಯಾಕೆ ತಡ, ನನ್ನ ಎಂಗೇಜ್ಮೆಂಟ್ನ ಕಳಸ ಪೂಜೆಯನ್ನು ನಾನು ಯಾವ ರೀತಿ ಮಾಡಿದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ ಗಾಯ್ಸ್. ಮೊದಲಿಗೆ ಹುಡುಗನ ಮನೆಯವರು ಮತ್ತು ನಮ್ಮ ಮನೆಯವರು ಒಪ್ಪಂದ ಮಾಡಿಕೊಂಡರಂತೆ. ಆ ವಿಡಿಯೋ ಕ್ಲಿಪ್ ನನಗೆ ಸಿಗಲಿಲ್ಲ, ಮಕ್ಕಳು ಅದನ್ನು ಕವರ್ ಮಾಡಿರಲಿಲ್ಲ. ಆಲ್ರೆಡಿ ಪೂಜೆಗೆ ಎಲ್ಲರೂ ರೆಡಿ ಮಾಡಿದರು. ನೋಡಿ ಗಾಯ್ಸ್, ನಾನು ದೀಪಾಲ ಕಂಬಗಳಿಗೆ ಅರಿಶಿಣ ಕುಂಕುಮ ಇಡ್ತಾ ಇದ್ದೀನಿ. ಎರಡೂ ಕಡೆಯೂ ಹೀಗೆ ದೀಪಾಲ ಕಂಬಗಳಿಗೆ ಅರಿಶಿಣ ಕುಂಕುಮ ಹಚ್ಚಬೇಕು. ನಂತರ ಕಳಶಕ್ಕೆ ಅರಿಶಿಣ ಕುಂಕುಮ ಹಚ್ಚಿ ಫೋಟೋ ತೆಗೆಸಿಕೊಂಡೆ. ನನಗೆ ಗಂಧದ ಕಡ್ಡಿ ಹಚ್ಚಿಕೊಟ್ಟರು. ಅದನ್ನು ತೆಗೆದುಕೊಂಡು ನಾನು ಪೂಜೆ ಮಾಡ್ತಾ ಇದ್ದೀನಿ. ನೋಡಿ ಗಾಯ್ಸ್, ಆವಾಗ ವಿಡಿಯೋಗ್ರಾಫರ್ ಫೋಟೋ ತೆಗೆಯೋದಕ್ಕೆ ಸ್ವಲ್ಪ ಹೊತ್ತು ಹಾಗೆ ನಿಲ್ಲಿಸಿದರು. ಮತ್ತೆ ನಾನು ಪೂಜೆ ಮಾಡೋದಕ್ಕೆ ಶುರು ಮಾಡಿದೆ. ನೋಡಿ ಗಾಯ್ಸ್, ನಾನು ಯಾವ ರೀತಿ ಪೂಜೆ ಮಾಡ್ತಾ ಇದ್ದೀನಿ ಅಂತ ನೋಡಿದ್ರಲ್ಲ. ಮತ್ತು ಫೋಟೋಗ್ರಾಫರ್ ಆವಾಗ ವಿಡಿಯೋಗ್ರಫಿ ಕೂಡ ಮಾಡ್ಕೋತಾ ಇದ್ದರು. ನೋಡಿ ಹೇಗೆ ಮಾಡ್ತಾ ಇದ್ದಾರೆ ಅಂತ. ನಾನು ಭಕ್ತಿಯಿಂದ ಪೂಜೆ ಮಾಡಿ ದೇವರಿಗೆ ನಮಸ್ಕರಿಸಿ ನನ್ನ ಪೂಜೆನ ಕಂಪ್ಲೀಟ್ ಮಾಡಿದೆ. ಕಳಶಕ್ಕೆ ಆರತಿ ಮಾಡುವುದಕ್ಕೆ ಆರತಿ ತಟ್ಟೆಯನ್ನು ಕರ್ಪೂರ ಹಚ್ಚಿ ಎಲ್ಲರೂ ನನಗೆ ರೆಡಿ ಮಾಡಿಕೊಟ್ಟರು. ನಾನು ಮೊದಲು ಕಳಶಕ್ಕೆ ಆರತಿ ಮಾಡಿ ನಂತರ ಅಲ್ಲೇ ಇದ್ದ 2 ದೀಪಾಲೆ ಕಂಬಗಳಿಗೆ ಆರತಿಯನ್ನು ಮಾಡಿ ನನ್ನ ಪೂಜೆಯನ್ನು ಕೊನೆಗೂ ಕಂಪ್ಲೀಟ್ ಮಾಡಿದೆ. ನೋಡಿ ಗಾಯ್ಸ್, ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ. ನನಗೆ ಅಲ್ಲಿ ಸ್ವಲ್ಪ ಭಯ ಆಗ್ತಾಯಿತ್ತು, ಆದರೂ ಕೂಡ ನಾನು ಆ ಭಯನ ಮುಖದಲ್ಲಿ ತೋರಿಸ್ಕೊಳ್ದೆ ಎಲ್ಲ ಪೂಜೆನೂ ಚೆನ್ನಾಗಿ ಕಂಪ್ಲೀಟ್ ಮಾಡಿದೆ. ಕೊನೆಗೆ ಅಲ್ಲಿದ್ದ ದೊಡ್ಡವ್ರ ಹತ್ರ ಎಲ್ಲರ ಹತ್ರ ನಾನು ಆಶೀರ್ವಾದವನ್ನು ಪಡೆದುಕೊಂಡೆ. ಕೊನೆಗೆ ಎಲ್ಲರ ಜೊತೆ ಫೋಟೋ ತೆಗೆಸಿಕೊಂಡು ಕಳಶವನ್ನು ದೇವರ ಮನೆಗೆ ಇಟ್ಟೆ. ನೋಡಿ ಗಾಯ್ಸ್, ನಮ್ಮನೆ ಮಕ್ಕಳು ರಿಸ್ಕ್ ತಗೊಂಡು ವಿಡಿಯೋ ಮಾಡಿದ್ದಾರೆ. ನೋಡಿದ್ರಲ್ಲ ಗಾಯ್ಸ್, ನಾನು ಹೇಗೆ ಕಳಶ ಪೂಜೆ ಮಾಡಿದ್ದೆ ಅನ್ನೋದನ್ನು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೇಗ ಎಲ್ಲರೂ ರಾಣಿ ಶೆಟ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.